ನಮಸ್ತೆ ಸ್ನೇಹಿತರೆ, ಇವತ್ತು ನಾನು ಈ ವಿಡಿಯೋದಲ್ಲಿ ಯುಗಾದಿ ಯಾವ ದಿನ ಬಂದಿದೆ, ಅಮಾವಾಸ್ಯೆ ಯಾವ ದಿನ ಆಚರಣೆ ಮಾಡಬೇಕು, ಆಮೇಲೆ ಯುಗಾದಿಯ ಮಹತ್ವವೇನು, ಯುಗಾದಿ ಅಂದರೆ ಏನು, ಯಾಕೆ ಆಚರಣೆ ಮಾಡಬೇಕು, ನಮ್ಮ ಗುರು ಹಿರಿಯರು ಯಾಕೆ ಇದನ್ನು ನಡೆಸ್ಕೊಂಡು ಬಂದರು, ಆಮೇಲೆ ಇದು ಹಿಂದೂಗಳಿಗೆ ಪವಿತ್ರವಾದ ಹಬ್ಬವಾಗಿರುತ್ತೆ. ಹೊಸ ವರ್ಷ ಇವತ್ತಿಂದ ಶುರುವಾಗೋದ್ರಿಂದ ಇದೇ ನಮಗೆ ಹೊಸ ವರ್ಷ ಅಂತಲೂ ಹೇಳಲಾಗುತ್ತೆ. ಈಗ ಸಂಪೂರ್ಣವಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ರೆ ಯುಗಾದಿ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಅಮಾವಾಸ್ಯೆ ಯಾವತ್ತು ಬಂದಿದೆ ಅಂತ ನೋಡ್ಕೊಂಬಿಡೋಣ. ಇದು ಚೈತ್ರ ಅಮಾವಾಸ್ಯೆ ಅಥವಾ ಯುಗಾದಿ ಅಮಾವಾಸ್ಯೆ ಅಂತ ಹೇಳಲಾಗುತ್ತೆ. ಇದು ಬುಧವಾರ 8:26 ಶುರುವಾಗಿ 18ನೇ ತಾರೀಕು 19ನೇ ತಾರೀಕು 6:54 ಬೆಳಗ್ಗೆ ಮುಕ್ತಾಯವಾಗುತ್ತೆ. ಇವತ್ತು ನೀವು ಅಮಾವಾಸ್ಯೆ ಮಾಡೋರು ಬುಧವಾರನೇ ಮಾಡ್ಕೊಂಬಿಡಿ. ಯಾಕಂದರೆ ಗುರುವಾರ ಪಾಡ್ಯಕ್ಕೆ ಬೀಳುತ್ತೆ. ಪಾಡ್ಯ ಅಂದರೆ ಯುಗಾದಿ. ಪಾಡ್ಯ ಅಂದ್ರೇ ಯುಗಾದಿ ಹಬ್ಬನ ಆಚರಣೆ ಮಾಡುವಂಥದ್ದು. ಅವತ್ತು 19ನೇ ತಾರೀಕು ಅಂದರೆ ಗುರುವಾರ 6:54 ಶುಕ್ರವಾರ 4:53 ಸಾಯಂಕಾಲವರೆಗೂ ನಮಗೆ ಪಾಡ್ಯ ಸಿಗುತ್ತೆ. ಆ ದಿನ ನಮಗೆ ಯುಗಾದಿನ ಸಂಪೂರ್ಣವಾಗಿ ಆಚರಣೆ ಮಾಡ್ಬೋದು. ಆದ ಕಾರಣ ಎರಡೂ ಒಂದೇ ದಿನ ಮಾಡಬೇಡಿ. ಬುಧವಾರನ ನೀವು ಅಮಾವಾಸ್ಯೆ ಮುಗಿಸ್ಕೊಂಬಿಡಿ. ಸಾಯಂಕಾಲ ಮಾಡೋದಾದರೆ ಸಾಯಂಕಾಲನೇ ಮಾಡ್ಕೊಂಬಿಡಿ. ಗುರುವಾರ ನೀವು ಯುಗಾದಿ ಹಬ್ಬನ ಪಾಡ್ಯ ಅಂತ ಬೀಳುತ್ತೆ, ಅವತ್ತಿನ ದಿನ ನೀವು ಯುಗಾದಿನ ಒಂದು ದಿನ ಪೂರ್ತಿ ಸಿಗೋದ್ರಿಂದ ಅವತ್ತೇ ನೀವು ಯುಗಾದಿನ ಆಚರಣೆ ಮಾಡಬಹುದು. ಯಾರು ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಬುಧವಾರ ಅಮಾವಾಸ್ಯೆ ಮಾಡ್ಕೊಳ್ಳಿ, ಗುರುವಾರ ಪಾಡ್ಯ ಅಂದರೆ ಯುಗಾದಿನ ಆಚರಣೆ ಮಾಡಿ. ಇದು ಇವತ್ತು ನಾನು ಹೇಳೋಕೆ ಹೊರಟಿರೋದು ಯುಗಾದಿ ಅಂದರೆ ಏನು, ಹಬ್ಬದ ಹೆಚ್ಚಿನ ಮಾಹಿತಿಯನ್ನು ಯಾಕೆ ಆಚರಣೆ ಮಾಡಬೇಕು, ಗುರು ಹಿರಿಯರು ಯಾಕೆ ಆಚರಣೆ ಮಾಡ್ಕೊಂಬಂದಿರೋ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಇವತ್ತು ತಿಳಿಸ್ಕೊಡ್ತೀನಿ. ಬೆಳಗ್ಗೆ ಎದ್ದು ನೆಲ ಎಲ್ಲ ಕ್ಲೀನಾಗಿ ಮನೆ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ದೇವ್ರ ಮನೆಯಲ್ಲೇ ಹಿಂದಿನ ದಿನವೇ ಎಲ್ಲ ಕ್ಲೀನ್ ಮಾಡಿರ್ತೀರ. ಎಲ್ಲ ಹೊತ್ತು ಎಣ್ಣೆ ಸ್ನಾನ ಮಾಡಬೇಕಾಗುತ್ತೆ. ನೀವು ಮನೇಲಿರೋರೆಲ್ಲ ಎಣ್ಣೆ ಸ್ನಾನ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿ ಈ ಬೇವು ಬೆಲ್ಲ ತಿಂದು ಆಚರಣೆಯನ್ನು ಮಾಡಬೇಕಾಗುತ್ತೆ. ಈಗ ಯುಗಾದಿಯ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳಿಸ್ತಾ ಹೋಗ್ತೀನಿ. ಯುಗಾದಿ ಹಬ್ಬಕ್ಕೆ ದಕ್ಷಿಣ ಭಾರತದಲ್ಲಿ ಹೆಚ್ಚಿನ ಮಹತ್ವ ಇದೆ. ಆಂಧ್ರ, ತೆಲುಗು, ಕರ್ನಾಟಕ ಈ ಕಡೆ ಎಲ್ಲ ತುಂಬ ದೊಡ್ಡ ಹಬ್ಬ, ಹೊಸ ವರ್ಷ, ನಮಗೆ ಹೊಸ ತೊಡಕು ಅಂತ ಕರ್ನಾಟಕ, ಆಂಧ್ರ, ನಾವು ಈ ಕಡೆ ಎಲ್ಲ ದಕ್ಷಿಣ ಭಾರತದಲ್ಲಿ ತುಂಬ ದೊಡ್ಡದಾದಂಥ ಹಬ್ಬವನ್ನಾಗಿ ಆಚರಣೆ ಮಾಡ್ತಾರೆ. ಯುಗಾದಿ ಅಂದರೆ ಏನು? ಯುಗಾದಿ ಹಬ್ಬದ ಶಬ್ದದ ಅರ್ಥ ಯುಗ ಅಂದರೆ ಆದಿ, ಯುಗ ಪ್ಲಸ್ ಆದಿ ಅಂತ ಹೇಳಲಾಗುತ್ತೆ. ಯುಗ ಎಂದರೆ ಸಮಯ ಅಥವಾ ಕಾಲ, ಆದಿ ಎಂದರೆ ಆರಂಭ, ಹೊಸ ವರ್ಷದ ಆರಂಭ, ಸಂವತ್ಸರ, ಹೊಸ ಚಿಗುರು, ಎಲ್ಲೆಡೆ ಹಸಿರು, ಹೊಸತನ ಆರಂಭವಾಗೋದ್ರಿಂದ ಹೊಸ ವರ್ಷ ಅಂತ ಹೇಳಲಾಗುತ್ತೆ. ಇದು ಶಬ್ದದ ಅರ್ಥ, ಯುಗಾದಿ ಶಬ್ದದ ಅರ್ಥ. ಈ ದಿನ ನಾವು ಏನೇನು ಕೆಲಸ ಮಾಡಬೇಕು, ಏನೇನು ಕೆಲಸ ಮಾಡಬಾರ್ದು ನೋಡಿ. ಯುಗಾದಿ ಹಬ್ಬದ ದಿನ ನೀವು ಏನೇ ಒಂದು ಒಳ್ಳೆ ಕೆಲಸ ಮಾಡಿದರೆ ಅದು ವರ್ಷ ಪೂರ್ತಿ ಇರುತ್ತೆ. ಕೆಟ್ಟ ಕೆಲಸ ಏನು ಮಾಡಿದರೆ ಅದು ವರ್ಷ ಪೂರ್ತಿ ಇರುತ್ತೆ. ಯಾಕಂದರೆ ಇದು ಹೊಸ ವರ್ಷದ ಹಬ್ಬ ಆಗಿರೋದ್ರಿಂದ ಎಲ್ಲರೂ ದಯವಿಟ್ಟು ಒಳ್ಳೆಯದನ್ನೇ ಮಾಡಿ, ಒಳ್ಳೆಯದನ್ನೇ ಬಯಸೋಣ. ಅವತ್ತಿನ ದಿನ ನೀವು ಏನು ಮಾಡಬೇಕು ಅಂತ ನೋಡೋದಾದರೆ, ಬೆಳಗ್ಗೆ ಎದ್ದುಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಬಿಟ್ಟು ಮನೆ ಎಲ್ಲ ಶುದ್ಧಗೊಳಿಸ್ಬಿಟ್ಟು, ಆಮೇಲೆ ಹಬ್ಬಕ್ಕೆ ಹೊಸ ಬಟ್ಟೆ ಎಲ್ಲ ಮಕ್ಕಳಿಗೂ ನಿಮಗೆಲ್ಲ ಹೊಸ ಬಟ್ಟೆಯನ್ನು ಹಾಕಿಕೊಳ್ಬೋದು. ಆಮೇಲೆ ಗುರು ಹಿರಿಯರಿದ್ದರೆ ಅವರ ಆಶೀರ್ವಾದ ತಗೋಬೋದು. ಆಮೇಲೆ ಮಾತಾಡಿ ಒಳ್ಳೆಯದನ್ನೇ ಬಯಸಿ, ಯಾರ ಜೊತೆನೂ ಕೆಟ್ಟದಾಗಿ ಬಿಹೇವ್ ಮಾಡೋಕ್ಕೆ ಹೋಗಬೇಡಿ. ಜಗಳ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ಅವತ್ತಿನ ದಿನ ಏನು ಮಾಡಬಾರ್ದು, ಯುಗಾದಿ ಹಬ್ಬದ ದಿನ ಏನು ಮಾಡಬಾರ್ದು ಅಂತ ನೋಡೋದಾದರೆ, ಯಾರ ಜೊತೆನೂ ಜಗಳ ಮಾಡೋಕ್ಕೆ ಹೋಗಬೇಡಿ, ಕೆಟ್ಟದಾಗಿ ಯಾರಿಗೂ ಬೈಕೊಳ್ಳೋಕೆ ಹೋಗಬೇಡಿ, ಬೇರೆಯವರ ಬಗ್ಗೆ ಕೀಳಾಗಿ ಮಾತಾಡೋಕ್ಕೆ ಹೋಗಬೇಡಿ, ಬೇರೆಯವರ ಅವಮಾನ ಮಾಡೋದು, ಅಪಮಾನ ಮಾಡೋಕ್ಕೆ ಹೋಗಬೇಡಿ. ಯುಗಾದಿ ಹಬ್ಬದ ದಿನ ನೀವು ಹೇಗಿರ್ತೀರೋ ಆಗ ವರ್ಷ ಪೂರ್ತಿ ಇರುತ್ತೆ. ಯಾಕಂದರೆ ಅದು ಹೊಸ ವರ್ಷ ಆಗಿರೋದ್ರಿಂದ ನೀವು ಯಾವ ಥರ ನೀವು ಬಿಹೇವ್ ಮಾಡ್ತೀರ, ಯಾವ ಥರ ನೀವು ಇರ್ತೀರ, ಅದು ವರ್ಷ ಪೂರ್ತಿ ನಿಮಗೆ ಪಾಲನೆ ಮಾಡ್ಕೊಂಡು ಬರುತ್ತೆ ಅಂತ ಗುರು ಹಿರಿಯರು ನಂಬಿದರೆ ನಾವು ಕೂಡ ನಂಬಬೇಕಾಗುತ್ತೆ. ಆದ್ದರಿಂದ ಆದಷ್ಟು ಎಲ್ಲರೂ ಕುಟುಂಬದ ಜೊತೆಗೆ ಯುಗಾದಿ ಹಬ್ಬನ ಸಂತೋಷದಿಂದ, ಸಂಭ್ರಮದಿಂದ ಆಚರಣೆ ಮಾಡಬೇಕಾಗುತ್ತೆ. ಆವತ್ತಿನ ದಿನ ದೇವ್ರ ಧ್ಯಾನ ಮಾಡಿ, ಆಮೇಲೆ ಎಲ್ಲರಿಗೂ ಬೇವು ಬೆಲ್ಲ ಕೊಡಿ. ದೇವರಿಗೆ ನೈವೇದ್ಯ ಮಾಡಿದಂಥ ಬೇವು ಬೆಲ್ಲ ಅಂದರೆ, ಬೇವು ಅಂದ್ರೇ ಕಹಿ, ಬೆಲ್ಲ ಅಂದ್ರೇ ಸಿಹಿ. ಸಿಹಿ ಕಹಿ ಜೊತೆಗಿದ್ರೇ ಜೀವನ. ಹಳೆಯ ಕಹಿಗಳನ್ನೆಲ್ಲ ಮರೆತು ಹೊಸ ಜೀವನಕ್ಕೆ, ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಎಲ್ಲರೂ ಹೊಸತನ
ಮನೆಯಲ್ಲಿ ಮನಸ್ಸಲ್ಲಿ ಎಲ್ಲ ಕಡೆಯೂ ಹೊಸತನ ಹೊಸ ಚಿಗುರು ತುಂಬಿರಲಿ. ನೀವು ಅಷ್ಟೇ ಎಲ್ಲ ಹೊಸತಾಗಿ ಹೊಸ ಕನಸುಗಳು ನಿಮ್ಮ ಜೀವನದಲ್ಲಿ ನನಸಾಗಲಿ. ದೇವರು ನಿಮಗೆ ಆರೋಗ್ಯ ಐಶ್ವರ್ಯ ಯಶಸ್ಸು ಕೊಟ್ಟು ಕಾಪಾಡಲಿ. ಈ ಹಬ್ಬನ ಎಲ್ಲರೂ ಖುಷಿಯಿಂದ ಸಂತೋಷದಿಂದ ಆಚರಣೆ ಮಾಡಿ. ನಾನು ಆ ದೇವರಲ್ಲಿ ಕೇಳ್ಕೊತಾ ಇದ್ದೀನಿ, ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ನಿಮ್ಮ ಕುಟುಂಬ ಚೆನ್ನಾಗಿರಲಿ, ನಿಮ್ಮ ಕುಟುಂಬ ಏಳಿಗೆ ಆಗಲಿ, ನೀವು ಖುಷಿಯಿಂದ ಸಂತೋಷದಿಂದ ಇರಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು.